ನಮಸ್ಕಾರ. ಆ, ಇತ್ತೀಚೆಗೆ ಸಾಗರದ ಕೃಷಿಕರೊಬ್ಬರು ತಮ್ಮ ಪೈನಾಪಲ್ ಅಥವಾ ಅನಾನಸ್ಸು ಏನು ಬೆಳೆ ಇತ್ತಲ್ಲ, ಅದರದ್ದು ಒಂದೆರಡು ಫೋಟೋ ಕಳಿಸಿ, ಈ ಥರ ಆಗಿದೆ ಸರ್, ಏನು ಕಾರಣ ಇರ್ಬೋದು ಅಂತ ಕೇಳಿದ್ರು. ನಾನು ತುಂಬ ಇತ್ತೀಚೆಗಷ್ಟೇ ಆ, ಒಂದು ವಿಡಿಯೋ ಹಾಕಿದ್ದೆ, ರಸಗೊಬ್ಬರಗಳದ್ದು ಹೊಂದಾಣಿಕೆ ಕುರಿತಂಗೆ ಒಂದು ವಿಡಿಯೋ ಹಾಕಿದ್ದೆ. ಅದು ನೋಡಿ ಅವರು ಯಾವುದೋ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ಡ್ರೆಂಚ್ ಮಾಡಿದ್ದಾರೆ ಒಂದು 8 ಬ್ಯಾರಲ್ಲು. ಅವರಿಗೆ ಡೌಟ್ ಬಂದಿದೆ, ನಾನು ಹಾಕಿರೋ ಗೊಬ್ಬರದ ಮಿಕ್ಸ್ಚರ್ ಸರಿ ಇಲ್ಲ, ಹಂಗಾಗಿ ಅಲ್ಲೇನೋ ಇನ್ಕಂಪ್ಯಾಟಬಿಲಿಟಿ ಆಗಿ ಈ ಥರ ಆಗಿರ್ಬೋದು ಅಂತ. ಅವರ ಊಹೆ ಸರಿ ಇದೆ, ಬನ್ನಿ ಸ್ವಲ್ಪ ನೋಡೋಣ ಏನೇನು ಹಾಕಿದ್ದಾರೆ ಅವರು ಅಂತ. ಅವರೇನು ಮಾಡಿದ್ದಾರೆ, ಒಂದು ಎಕರೆಗೆ ಒಂದು 8.5 ಬ್ಯಾರಲ್ಲಷ್ಟು ಡ್ರೆಂಚ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಅವ್ರು ಬಳಸಿರ್ತಕ್ಕಂಥ ಒಂದು ಗೊಬ್ಬರಗಳು ಯಾವ್ಯಾವಪ್ಪ ಒಟ್ಟಿಗೆ ಮಿಕ್ಸ್ ಮಾಡಿರೋದು ಅಂದರೆ, ನೋಡಿ, 1 ಎಕರೆಗೆ 25 kg DAP, 20-20-0-13 ಅದು 46 kg ಹಾಕಿದ್ದಾರೆ. ಅಂದರೆ ನಾವು ಅದನ್ನ ಅಮೋನಿಯಾ ಫಾಸ್ಫೇಟ್ ಸಲ್ಫೇಟ್ ಅಂತ ಕರಿಬೋದು. ಇನ್ನು 17 kg MOP ಹಾಕಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ 14.5 kg CN ಹಾಕಿದ್ದಾರೆ, ಕ್ಯಾಲ್ಶಿಯಂ ನೈಟ್ರೇಟು, ಮತ್ತು ಒಂದು 8.5 kg SOPನೂ ಹಾಕಿದ್ದಾರೆ. ಈ 5 ಗೊಬ್ಬರಗಳನ್ನು ಒಟ್ಟಿಗೆ ಮಿಕ್ಸ್ ಮಾಡಿದ್ದಾರೆ. ಸೊ ಅವರ ಒಂದು ಊಹೆ ಸರಿ ಇದೆ. ಇಲ್ಲಿ ಯಾವುದ್ರ ಜೊತೆ ಯಾವುದು ಹೊಂದಾಣಿಕೆ ಆಗಲ್ಲ. ಸೊ ಭಾಳ ಯೋಚಿಸ್ಬೇಕು ರೈತರು. ಗೊಬ್ಬರಗಳನ್ನ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಕಂಪ್ಯಾಟಬಿಲಿಟಿ ಗೊತ್ತಿಲ್ಲ ಅಂದರೆ, ನೋಡಿ ಅಲ್ಲಿ ಹಿಂದ್ಗಡೆ ನೀವು ಚಿತ್ರಗಳನ್ನ ನೋಡ್ಬೋದು. ಪೈನಾಪಲ್ದು ಎಲೆಗಳೆಲ್ಲ ಹಳದಿ ಅಥವಾ ಬಿಳಿಗಾಗ್ತಾಯಿದೆ. ಅದು ಮೊದಲು ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಬೆಳೆ ಚೆನ್ನಾಗಿತ್ತು. ಈ ಡ್ರೆಂಚಿಂಗ್ ಮಾಡಿದ ಮೇಲೆ ಟೋಟಲಿ 8 ಬ್ಯಾರಲ್ ಮಾಡಿದ್ದಾರೆ. ಡ್ರೆಂಚಿಂಗ್ ಮಾಡಿದ ಮೇಲೆ ಸಡನ್ನಾಗೆ ಈ ರೀತಿ ಆಗಿದೆ ಅಂತ ಅವರ ಒಂದು ಕಂಪ್ಲೇಂಟು. ಈಗ ಅದನ್ನು ನಾವು ಸ್ವಲ್ಪ ವಿಶದವಾಗಿ ನಾವು ವಿಶ್ಲೇಷಣೆ ಮಾಡೋದಾದರೆ ಏನೇನು ಆಗಿರ್ಬೋದು ಅಂತ ತಮಗೆ ನಾನು ಕೆಲವೊಂದು ಫಾರ್ಮುಲಾಸ್ ಬರುತ್ತೆ, ಅದು ತಮಗೆ ಅರ್ಥವಾಗಂಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನಾಗಿದೆ ಅಂತ. ನೋಡಿ, ಅವರು CN ಏನು ಬಳಸಿದ್ರಲ್ಲ, ಅದು DAP ಜೊತೆ ಸೇರಿಕೊಂಡ್ರೆ ಕ್ಯಾಲ್ಶಿಯಂ ಫಾಸ್ಫೇಟ್ ಆಗುತ್ತೆ. ಕ್ಯಾಲ್ಶಿಯಂ ಫಾಸ್ಫೇಟು ಗಿಡಕ್ಕೆ ಸಿಗಲ್ಲ, ಅದು ಸೊ ಅನ್ಅವೈಲಬಲ್ ಫಾರ್ಮ್. ಅಲ್ಲಿ ಕ್ಯಾಲ್ಶಿಯಮ್ಮು ಸಿಗಲ್ಲ, ಫಾಸ್ಫರಸ್ಸು ಸಿಗಲ್ಲ, ಒಂದಾಯ್ತಾ. ಇನ್ನು ಎರಡನೇದು, ಕ್ಯಾಲ್ಶಿಯಂ ನೈಟ್ರೇಟ್ ಜೊತೆಗೆ ಅವರು 20-20-0-13 ಏನು ಹಾಕಿದಾರಲ್ಲ, ಅದೆರಡು ರಿಯಾಕ್ಟ್ ಆಗಿಬಿಟ್ಟು ಕ್ಯಾಲ್ಶಿಯಂ ಸಲ್ಫೇಟ್ ಅಂದರೆ ಜಿಪ್ಸಮ್ಮು, ಅದು ತುಂಬ ಕರಗೋದು ತುಂಬ ನಿಧಾನ ಮತ್ತು ಪ್ರಿಸಿಪಿಟೇಟ್ ಆಗುತ್ತೆ. ಮತ್ತು ಕ್ಯಾಲ್ಶಿಯಂ ಫಾಸ್ಫೇಟು ನಾನು ಈಗಾಗಲೇ ಹೇಳ್ದಂಗೆ ಅದೆರಡು ಕೂಡ ಅನ್ಅವೈಲಬಲ್, ಗಿಡಕ್ಕೆ ದೊರೆಯಲ್ಲ, ಅಲ್ಲಿ ಲಾಕ್ ಆಗಿಬಿಡ್ತಾವೆ ಅವೆಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಕ್ಯಾಲ್ಶಿಯಮ್ಮು ಸಿಗಲ್ಲ, ಫಾಸ್ಫರಸ್ಸು ಸಿಗಲ್ಲ ಅಲ್ಲಿ. ಸೊ ಇನ್ನೊಂದು ಕ್ಯಾಲ್ಶಿಯಂ ನೈಟ್ರೇಟು ಸಲ್ಫರು ನೋಡೋದಾದ್ರೆ, ನಾವು SOP ನೋಡೋದಾದರೆ 0050 ಏನಿದೆಯಲ್ಲ, ಅಲ್ಲಿ ಪೊಟ್ಯಾಷಿಯಂ ನೈಟ್ರೇಟು ಕ್ಯಾಲ್ಶಿಯಂ ಸಲ್ಫೇಟ್ ಆಗುತ್ತೆ, ಮತ್ತು ಜಿಪ್ಸಮ್ ಆಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ನಮಗೆ ಗಿಡಕ್ಕೆ ದೊರೆದೇ ಇರತಕ್ಕಂಥ ಪೋಷಕಾಂಶಗಳು ಅಂದರೆ ಕ್ಯಾಲ್ಶಿಯಮ್ಮು, ಸಲ್ಫರು, ಫಾಸ್ಫರಸ್ಸು. ಮತ್ತು ಇನ್ನೊಂದು ಏನಾಗುತ್ತೆ, ಮೋರ್ ಇಂಪಾರ್ಟೆಂಟ್ಲಿ, ಅಕಸ್ಮಾತ್ ಅವ್ರ ಮಣ್ಣಲ್ಲಿ ಸತು, ಜಿಂಕು, ಫೆರಸ್ಸು, ಮೆಗ್ನೀಷಿಯಮ್ ಇದ್ದರೂ ಕೂಡ ಅವೇನಾಗ್ತವೆ, ಈ ಫಾಸ್ಫೇಟ್ಗಳಾಗಿ ಕನ್ವರ್ಟ್ ಆಗುತ್ತೆ. ಫೆರಸ್ ಸಲ್ಫೇಟ್ ಇದ್ದಿದ್ದು ಫೆರಸ್ ಫಾಸ್ಫೇಟು, ಜಿಂಕ್ ಇದ್ದಿದ್ದು ಜಿಂಕ್ ಫಾಸ್ಫೇಟು, ಮೆಗ್ನೀಷಿಯಮ್ ಇದ್ದಿದ್ದು ಮೆಗ್ನೀಷಿಯಮ್ ಫಾಸ್ಫೇಟ್. ಯಾಕೆಂದರೆ ಇಲ್ಲಿ ನೋಡಿ, DAPನಲ್ಲೂ 46% ಫಾಸ್ಫರಸ್ ಇರುತ್ತೆ, 20-20-0-13 20% ಫಾಸ್ಫರಸ್ ಇರುತ್ತೆ. ರೂಟ್ ಝೋನಲ್ಲಿ ಫಾಸ್ಫರಸ್ ಜಾಸ್ತಿ ಆದರೆ ಸಾಯಿಲ್ ಸೊಲ್ಯೂಷನಲ್ಲಿ ಈ ಫೆರಸ್ಸು, ಜಿಂಕು, ಮೆಗ್ನೀಷಿಯಮ್ ಫಾಸ್ಫೇಟಾಗಿ ಕನ್ವರ್ಟ್ ಆಗುತ್ತೆ, ಅವು ಖಂಡಿತವಾಗ್ಲೂ ಗಿಡಕ್ಕೆ ಸಿಗಲ್ಲ. ಇನ್ನೊಂದು ಏನಾಗಿರುತ್ತೆ, ಇಲ್ಲಿ SOPನೂ ಯೂಸ್ ಮಾಡಿದ್ದಾರೆ, 20-20-0-13 13% ಪೊಟ್ಯಾಷಿಯಮ್ ಇರುತ್ತೆ. ಸೊ ಅದೆರಡು ಏನಾಗುತ್ತೆ, ಮತ್ತು MOPನೂ ಕೂಡ ಯೂಸ್ ಮಾಡಿದ್ದಾರೆ ಜೊತೆಗೆ. ಸೊ ಅಲ್ಲಿ ಪೊಟ್ಯಾಷಿಯಮ್ ಕಂಟೆಂಟು ಕೂಡ ಜಾಸ್ತಿ ಆಗುತ್ತೆ ರೂಟ್ ಝೋನಲ್ಲಿ, ಮೆಗ್ನೀಷಿಯಮ್ ಅಪ್ಟೇಕ್ ಕಡಿಮೆ ಆಗುತ್ತೆ. ಸೊ ಎಲೆಗಳು ಬೆಳಗಾಕೆ ಮೇಯ್ನ್ ಕಾರಣ ನಮಗೆ ಜಿಂಕು, ಫೆರಸ್ಸು ಮತ್ತು ಮೆಗ್ನೀಷಿಯಮ್, ಇದು 3 ಕಾರಣ ಆಗುತ್ತೆ. ಇಲ್ಲಿ ನಾವು ಇದು ಫಾಸ್ಫರಸ್ ಇಂಡ್ಯೂಸ್ಡ್ ಐರನ್ ಡೆಫಿಷಿಯನ್ಸಿ ಆಗಿದೆ ಅಂತ ಹೇಳ್ಬೋದು. ಸಿಮಿಲರ್ಲಿ ಫಾಸ್ಫರಸ್ ಇಂಡ್ಯೂಸ್ಡ್ ಜಿಂಕ್ ಡೆಫಿಷಿಯನ್ಸಿನೂ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ಮತ್ತು ಇಲ್ಲಿ ಈ MOP ಈ ಥರದ್ದೆಲ್ಲ ಹಾಕೋದ್ರಿಂದ ಈ ಬೇರಿನ ವಲಯದಲ್ಲಿ ಸಾಲ್ಟ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ, ಸಾಲ್ಟ್ ಕಂಟೆಂಟ್, ಕ್ಲೋರೈಡ್ಸ್ ಅಲ್ಲ ಅದು. ಹಂಗಾಗಿ ಗಿಡಕ್ಕೆ ಆಸ್ಮಾಟಿಕ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ನೀರನ್ನು ಮತ್ತು ಪೋಷಕಾಂಶಗಳನ್ನ ತಗೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ, ಬೇರು ಡ್ಯಾಮೇಜ್ ಆಗ್ತವೆ ಸ್ವಲ್ಪ. ಸೊ ಈ ಎಲ್ಲ ಕಾರಣಗಳಿಂದ ಪ್ರಭು ಅವರಿಗೆ ಈ ರೀತಿಯ ಒಂದು ಸಿಂಪ್ಟಮ್ಗಳು, ಲಕ್ಷಣಗಳು ಇಮ್ಮಿಡಿಯೇಟ್ಲಿ ಅವರಿಗೆ ತಮ್ಮ ಪೈನಾಪಲ್ ಬೆಳೆನಲ್ಲಿ ಆಗಿದೆ. ಸೊ ಇದು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ್ರೆ ಇಷ್ಟೆಲ್ಲ ಅಂಶಗಳನ್ನ ಗಮನಿಸಬೇಕು. ಇದಕ್ಕೆ ಇಮ್ಮಿಡಿಯೇಟ್ಲಿ ರೆಮಿಡಿ ಏನು ಅಂದರೆ, ಒಂದು ಸ್ವಲ್ಪ ಜಾಸ್ತಿ ನೀರು ಕೊಟ್ಟು ಸಾಲ್ಟ್ಸ್ ಜಾಸ್ತಿ ಇರೋದನ್ನ ಫ್ಲಶ್ ಔಟ್ ಮಾಡಬೇಕು, ಅಥವಾ ಮಳೆ ಚೆನ್ನಾಗಾದರೆ ಸ್ವಲ್ಪ ಸರಿ ಹೋಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮಗೆ ಮೇಯ್ನು
ಈಗ ಸಾಯಿಲಲ್ಲಿ ಲಾಕ್ ಆಗಿರೋದ್ರಿಂದ ನಾವು ಫೋಲಿಯರ್ ಫೀಡಿಂಗ್ ಕೊಡಬೇಕು. ಸ್ಪ್ರೇ ಮಾಡೋಕ್ಕೂ ಮುಖಾಂತರ ಸ್ವಲ್ಪ ಸರಿ ಮಾಡ್ಕೋಬೋದು. ಫೋಲಿಯರ್ಗೆ ಏನು ಮಾಡ್ಬೋದು, ಮೇಯ್ನ್ ನಾನು ಅವ್ರಿಗೆ ಹೇಳಿರೋದು ಈ ಫೆರಸ್ ಸಲ್ಫೇಟು, ಜಿಂಕ್ ಸಲ್ಫೇಟು, ಮೆಗ್ನೀಷಿಯಮ್ ಸಲ್ಫೇಟ್, ಯಾವ ಚಿಲೇಟೆಡ್ ಬೇಡ, ಅದನ್ನು ಮಾಡ್ಕೊಳ್ಳಿ. ಮತ್ತು ಸಾಯಿಲಿಗೆ ಹೆಡ್ ಆಫ್ ಫೆರಸ್ ಕೊಡಿ ಅಂತ ಹೇಳಿದ್ದೀನಿ. ಮತ್ತೆ ಫೀಡ್ಬ್ಯಾಕ್ ಕೊಡ್ತಾರೆ. ಧನ್ಯವಾದ.